ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ತರ ವ್ಲಾಗ್ ಮಾಡ್ಬಿಟ್ಟು ಸುಮಾರು ದಿನಾನೇ ಆಗೋಯ್ತು. ಆಲ್ಮೋಸ್ಟ್ ಒಂದ್ 2 ತಿಂಗಳು 3 ತಿಂಗಳು ಆಯ್ತು ಅನ್ಸುತ್ತೆ. ಈ ತರ ಅರ್ಲಿ ಮಾರ್ನಿಂಗ್ ರೂಟೀನ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೇ ಇಲ್ಲ ನಾನು. ಇವಾಗ ಟೈಮ್ ಬಂದ್ಬಿಟ್ಟು ಒಂದು 5:30 ಆಗ್ತಾ ಇದೆ. ಸೊ ಅವಾಗ ನೋಡ್ತಿರ್ಬೋದು ಎಲ್ಲ ಲೈಟ್ ಆನ್ ಮಾಡಿರೋದು, ಇನ್ನು ಯಾವ್ದು ಬೆಳಕು ಕೂಡ ಇಲ್ಲ. ಸೊ ಅವಾಗ ಎದ್ದು ರಂಗೋಲಿ ಹಾಕ್ತಾ ಇದ್ದೀನಿ ಮನೆ ಒಳಗೆ. ಆಮ್, ಏನಂದ್ರೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡೋದು ಏನ್ ತೊಂದ್ರೆ ಇಲ್ಲ. ಬಿಕಾಸ್ ಏನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನ್ಗೆ ಸೊ ಫುಲ್ ಮೆಸ್ಸಿ ಇರುತ್ತೆ ಮನೆ ಎಲ್ಲ. ಹಾಗೆ ಕಾಫಿ ಕೇಳ್ತಾ ಇರ್ತಾರೆ, ಪೂಜೆ ಆಗಿರಲ್ಲ, ಟಿಫನ್ ರೆಡಿ ಮಾಡ್ಬೇಕು. ಸೊ ಇದೆಲ್ಲ ಕೆಲ್ಸಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೆಲ್ಲರ ಮಧ್ಯಾಹ್ನ ನನ್ಗೆ ವ್ಲಾಗ್ ಶೂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿನೇ ಶೇರ್ ಮಾಡಲ್ಲ. ಆಗ ಅದ್ ಬಿಟ್ರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲ ನನ್ಗೆ. ಸೊ ಇವತ್ತು ಮಾಡೋಣ, ತುಂಬಾ ದಿನ ಆಯ್ತು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ರಂಗೋಲಿ ಹಾಕ್ತಾ ಇದ್ದೀನಿ. ಯೂಶುವಲಿ ಈ ತರ ಪೂಜೆ ಮಾಡೋದು, ರಂಗೋಲಿ ಹಾಕೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಅರ್ಲಿ ಮಾರ್ನಿಂಗ್ ಅಂದ್ರೆ ಒಂದು 5:30 6 ಒಳಗೆ ನೀವು ಪೂಜೆ ಮಾಡೋಕೆ ಟ್ರೈ ಮಾಡಿ. ಎಷ್ಟು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಗೊತ್ತಾ, ನಿಜವಾಗ್ಲು. ಅದು ಎಷ್ಟೇ ದುಡ್ಡು ಕೊಟ್ಟು ಸಿಗಲ್ಲ ಗೈಸ್. ಈ ತರದ್ದೆಲ್ಲ ಇದೆಯಲ್ಲ, ಆ ಫೀಲೇ ಬೇರೆ. ನಾವೊಂದು 8 ಗಂಟೆಗೆ ಅಥವಾ 7 ಗಂಟೆಗೆ ಎದ್ದು ಆಗಷ್ಟೇನೆ ನಾವು ಮನೆ ಕ್ಲೀನ್ ಮಾಡೋದು. ಆಗ ಸ್ವಲ್ಪ ಒಂಥರ ಎಷ್ಟು ಹಿಂಸೆ ಅನ್ಸುತ್ತೆ ಅಂದ್ರೆ ಅದು ಯು ಕಾಂಟ್ ಇಮ್ಯಾಜಿನ್ ಗೊತ್ತಾ. ಒಂಥರ ಸ್ಟ್ರೆಸ್ ಫೀಲ್ ಬಂದ್ಬಿಡುತ್ತೆ. ಅದೇ ಸ್ವಲ್ಪ ಬೇಗ ಇದ್ರೆ ಎಲ್ಲಾನು ಫಟಾಫಟ್ ಒಂದು 7 o'clock ಅಷ್ಟೊತ್ತಿಗೆ ಎಲ್ಲಾನು ಮುಗ್ದು ಹೋಗ್ಬಿಡುತ್ತೆ. 8:30 ಅಷ್ಟೊತ್ತಿಗೆ ನೀವು ಟಿಫನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಸೊ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋರ್ಗೆ ಅಥವಾ ಬೇಗ ಎದ್ದೋಳೋರ್ಗೆ, ವ್ಯಾಯಾಮ ಮಾಡೋರ್ಗೆ, ಸೊ ಅವ್ರಿಗೆಲ್ಲರೂ ಇದು ಅರ್ಥ ಆಗುತ್ತೆ ಫೀಲ್ ಏನು ಅನ್ನೋದು. ಒಳ್ಳೆ ನೇಚರ್ ಅಲ್ಲಿ ನೀವು ಒಳ್ಳೆ ಗಾಳಿ ತಗೋಬಹುದು. ಪೀಸ್ಫುಲ್ ಇರುತ್ತೆ, ಯಾವ ವೆಹಿಕಲ್ ಶಬ್ದ ಇರಲ್ಲ, ಗಲಾಟೆ ಇರಲ್ಲ. ಅಕ್ಕಿ ಪಕ್ಷಿಗಳು ಮತ್ತೆ ನಾವು, ಗಿಡ ಮರಗಳು ಅಷ್ಟೇ ಇರೋದು. ಇನ್ನ ಯಾರು ಎದ್ದು ಕೂಡ ಇರೋದಿಲ್ಲ. ಇಟ್ಸ್ ಫೀಲ್ ಸೋ ಗುಡ್ ಆಯ್ತಾ. ನನ್ಗೆ ಈ ಫೀಲಿಂಗ್ ತುಂಬಾ ಇಷ್ಟ. ಅದಕ್ಕೋಸ್ಕರನಾಗ್ಲಿ ನಾನು ಬೇಗ ಎದ್ದೇಳ್ತೀನಿ, ಬೇಗ ಎದ್ದು ಪೂಜೆ ಮಾಡ್ತೀನಿ. ಸೊ ಒಬ್ಬೊಬ್ರಿಗೆ ಒಂದೊಂದರ ಆಸೆ ಇರುತ್ತೆ. ಈ ರೀತಿ ಲೈಫ್ ಲೀಡ್ ಮಾಡ್ಬೇಕು, ನಾವು ಆ ರೀತಿ ಲೈಫ್ ಲೀಡ್ ಮಾಡ್ಬೇಕು ಅಂತ. ನನ್ ಪ್ರಕಾರ ಬೆಸ್ಟ್ ಲೈಫ್ ಲೀಡ್ ಮಾಡೋದು ಅಂತ ಅಂದ್ರೆ ಯಾರಿಗೂನು ಮೋಸ ಮಾಡ್ದೇನೆ, ಯಾರಿಗೂನು ನಾವು ದ್ವೇಷ ಮಾಡ್ದೇನೆ, ನಮ್ ಪಾಡಿಗೆ ನಾವು ನಮ್ದಾಯ್ತು, ನಮ್ದ್ ಕೆಲ್ಸ ಆಯ್ತು ಅಂತ ನೋಡ್ಕೊಂಡ್ ಇರ್ತೀವಲ್ವಾ, ಅದಕ್ಕಿನ ಬೆಸ್ಟ್ ಕೆಲ್ಸ ಇನ್ನೇನು ಇಲ್ಲ ಗೈಸ್. ಹೇಳ್ತೀನಲ್ಲ, ತುಂಬಾ ಜನಗಳ ಜೊತೆ ಎಲ್ಲ ಸೇರ್ಕೊಂಡು ಅದು ಇದು ಅದೆಲ್ಲ ಮಾತಾಡೋದಕ್ಕಿನ್ನ ಬಿಟ್ಬಿಟ್ಟು ನಮ್ದು ಏನಿದ್ಯೋ ಅದು ನೋಡ್ಕೊಂಡು ಇರೋಣ. ಸೊ ಇದಕ್ಕಿನ್ನ ಬೆಸ್ಟ್ ಲೈಫ್ ಏನೂ ಇಲ್ಲ ಆಯ್ತಾ. ನಾವಾಯ್ತು, ನಮ್ ಕೆಲ್ಸ ಆಯ್ತು. ಒಟ್ನಲ್ಲಿ ನಮ್ಗೆ ಒಂದು ಕೆಲ್ಸ ಇರ್ಬೇಕು. ಇದು ನನ್ನ ಕೆಲ್ಸ ಡೈಲಿ. ಸೊ ನಾವು ಅವ್ರಿಗೆ ಟೈಮ್ ಕೊಟ್ಟೆ, ಇವ್ರಿಗೆ ಟೈಮ್ ಕೊಟ್ಟೆ ಅನ್ನೋದಕ್ಕಿನ್ನ ನಿಮ್ಮ ಕೆಲ್ಸಗಳೇನು, ನಿಮ್ಮ ರೂಟೀನ್ಗಳೇನು ಅದನ್ನ ರಿಪೀಟೆಡ್ ಆಗಿ ಮಾಡ್ತಾ ಇರಿ. ಓಕೆನಾ. ಸೊ ಆತರ ಮಾಡ್ತಾ ಇದ್ರೆ ನಿಮ್ಗೆ ಅದಕ್ಕಿಂತ ಬೆಸ್ಟ್ ಲೈಫ್ ಯಾವ್ದೂ ಇಲ್ಲ. ಹೊರಗಡೆ ಪ್ರಪಂಚದ ಏನ್ ಆಗ್ತಾ ಇದೆ ಇದೆಲ್ಲ ಬೇಕೇ ಆಗಿಲ್ಲ ಅನ್ಸುತ್ತೆ. ಕೆಲವು ಸಲ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಿ, ಅದು ಇದು ಅದು ಅಂತೇಳಿ. ಸೊ ಅದೆಲ್ಲ ನೋಡ್ತಾ ಇದ್ರೆ ಇದು ಏನಪ್ಪಾ ಇದು ಅಂತೇಳಿ ಅನ್ಸ್ಬಿಡುತ್ತೆ. ಸೊ ಆ ರೀತಿ ಆಯ್ತಾ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿತು. ಸೊ ಗಂಟೆ ಹೊಡೆದು ಏನ್ ಮಾಡ್ತೀನಿ ಅಂತಾರೆ, ಒಂದಷ್ಟು ಶ್ಲೋಕ ಇದೆ ನಂದು. ಒಂದು ಪೇಜ್ ಆಗುವಷ್ಟು ಶ್ಲೋಕಗಳಿದೆ. ಸೊ ಅದನ್ನೆಲ್ಲದನ್ನು ಟೈಮ್ಸ್ 24 ಟೈಮ್ಸ್, ಟೈಮ್ಸ್ ಟೈಮ್ ಇದ್ರೆ 108 ಸಲ. ಸೊ ಆ ರೀತಿ ಎಲ್ಲ ಹೇಳ್ಕೊಂತಾ ಇರ್ತೀನಿ. ಸೊ ಅಷ್ಟೊತ್ತಿಗೆ ಒಂದು 7 ಗಂಟೆ ಆಗೋಗ್ಬಿಡುತ್ತೆ ನಂದು. ಸೊ ಅಷ್ಟೊತ್ತಿಗೆ ನಮ್ಮಮ್ಮ ಕಾಫಿಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಟೈಮ್ಸ್ ಟಿಫನ್ ಕೂಡ ಆಗ್ತಾ ಇರುತ್ತೆ. ಸೊ ಇಷ್ಟು ಮಾಡಿ ನೆಕ್ಸ್ಟ್ ನನ್ನ ಕೆಲಸ ಏನು ಅಂತ ನೋಡ್ತೀನಿ. ಯೂಶುವಲಿ ಶ್ಲೋಕಗಳ ಹೇಳೋದೇ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನೋಡಿ, ರಂಗೋಲಿ ಹಾಕಿ ಪೂಜೆ ಮಾಡಿ ಯಾವತ್ತೇ ಆಗ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಅಂತ ಹೇಳಿದ್ರೆ. ಡೈಲಿ ಹಾಗೇನೆ ಅಂದ್ರೆ ಫುಲ್ ಮನೆ ಕಸ ಗುಡ್ಸಿ ನೆಲ ಒರ್ಸಿನೇ ನಾನು ಪೂಜೆ ಮಾಡೋದು. ಸೊ ಹಾಗೆ ನಾನು ಅರ್ಲಿ ಮಾರ್ನಿಂಗ್ ಮಾಡ್ಬೇಕು ಅಂತ ಕಸ ಗುಡ್ಸ್ದೇನೆ ನಾನು ಪೂಜೆ ಮಾಡೋದೇ ಇಲ್ಲ. ಫುಲ್ ಒಂದು ಕಂಪ್ಲೀಟ್ ಪೂಜೆ ಅಂದ್ರೆ ಕಸ ಗುಡ್ಸಿ ನೆಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು, ಟೈಮ್ಸ್ ಸ್ನಾನಕ್ಕೂ ಮುಂಚೆನೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇದು ನನ್ನ ಅರ್ಲಿ ಮಾರ್ನಿಂಗ್ ರೂಟೀನ್. ಹಾಗೆ ನಾನು ನಿನ್ನೆ ಈವ್ನಿಂಗ್ ಅನ್ಸುತ್ತೆ ಆಲ್ಮೋಸ್ಟ್, ಅವಾಗ ನಾನು ಪಾಲಕ್ ಚಕ್ಲಿ ಮಾಡಿದ್ದೆ, ಅಥವಾ ಗ್ರೀನ್ ಚಕ್ಲಿ ಕೂಡ ಅಂತಾನು ಕರೀತಾರೆ. ಸೊ ಅದನ್ನ ಮಾಡಿದ್ದೆ. ಸೊ ಅದು ನಮ್ಮ ಮನೆಗಲ್ಲ, ನನ್ನ ಫ್ರೆಂಡ್ ಸುಮಾರು ದಿನದಿಂದ ಹೇಳ್ತಾಳೆ ನನ್ಗೆ ಏನಾದ್ರು ಸ್ನಾಕ್ಸ್ ಮಾಡಿ ಕಳ್ಸು ಅಂತ ಹೇಳಿ. ಅಂದ್ರೆ ತುಂಬಾ ಚೆನ್ನಾಗ್ ಮಾಡ್ತೀಯ ಅಂದ್ರೆ ಮನೆಗ್ ಬಂದಾಗೆಲ್ಲ ತಿಂತಿರ್ತಾಳಲ್ವಾ. ಸೊ ಹಾಗಾಗಿ ನನ್ ಮಾಡಿ ಕಳ್ಸು ಅಂದ್ರೆ ದೂರ ಇದ್ದಾರೆ. ಸೊ ಅವ್ರಿಗೆ ಪಾರ್ಸಲ್ ಮುಖಾಂತರ ಕಳ್ಸ್ಕೊಡ್ಬೇಕು.
ಸೊ ಕಳ್ಸ್ಕೊಡು ಅಂತೇಳಿ ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೋಸ್ಕರ ಪಾಲಕ್ ಚಕ್ಲಿ ಮಾಡ್ತಾ ಇದ್ದೀನಿ. ಎಷ್ಟೊಂದ್ ಜನ ಗೊತ್ತಾ, ರೆಸಿಪಿಗಳು ಚೆನ್ನಾಗಿರುತ್ತೆ, ನೀ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ, ಎಲ್ಲಿ ಕಲ್ತ್ಕೊಂಡೆ, ಆತರ ತುಂಬಾ ಜನ ನನ್ ಕೇಳ್ತಿರ್ತಾರೆ. ನಾನು ಹೇಳೋದಿಷ್ಟೇ, ಅಂದ್ರೆ ಸಮಟೈಮ್ಸ್ ನಮ್ಗೆ ಏನಾದ್ರೂ ಬೇಕು ಅಂದಾಗ ಯಾರು ಮಾಡ್ಕೊಡಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ರೆಸಿಪಿಗಳನ್ನ ತಿಳ್ಕೊಂಡು ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ನೋ ತುಂಬಾ ಒಳ್ಳೇದು. ಯಾರ ಮೇಲೂ ಡಿಪೆಂಡ್ ಆಗೋದ್ ಬೇಡ ಆಯ್ತಾ. ನಾನು ಅಡಿಗೆ ಮಾಡೋದಕ್ಕೆ ಅಷ್ಟೇನೆ ಅಲ್ಲ, ದುಡ್ಡಿನ ವಿಚಾರವಾಗಿರ್ಲಿ, ಏ ವಿಚಾರದಲ್ಲೂ ಆಗ್ಲಿ, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಸೊ ನಾವು ಸೆಲ್ಫ್ ಆಗಿರ್ಬೇಕು ಅಷ್ಟೇ. ನಾವು ನಮ್ಗೋಸ್ಕರ ನಾವು ಕೆಲಸ ಮಾಡ್ಕೊಂಡು ಇನ್ನೊಬ್ರಿಗೂ ಕೂಡ ಕೆಲಸ ಮಾಡ್ಬೇಕು, ಅಷ್ಟು ಹೆಲ್ದಿ ಆಗಾದ್ರೂ ಇರ್ಲೇಬೇಕು ನಾವು. ಓಕೆನಾ. ಸೊ ಇವಾಗ ಅವಳಿಗೋಸ್ಕರ ನಾನು ಪಾಲಕ್ ಚಕ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಜಿಲೇಬಿ ಕೂಡ ಮಾಡಿದ್ದೆ. ಸೊ ಅದೊಂದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸ್ವಲ್ಪ ಜಿಲೇಬಿ ಹಾಗೆ ಪಾಲಕ್ ಚಕ್ಲಿ ಇದಿಷ್ಟನ್ನು ನಾನು ಕಳಿಸ್ಕೊಟ್ಟೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ಲು. ನನ್ ಖುಷಿ ಆಗುತ್ತೆ. ಟೈಮ್ಸ್ ಅವ್ರು ಎಷ್ಟೊಂದ್ ಜನ ನನಗೆ ಬಿಸ್ನೆಸ್ ಆಗಿ ಮಾಡ್ಬಿಡು ಇದನ್ನ, ತುಂಬಾ ಚೆನ್ನಾಗ್ ಮಾಡ್ತೀಯ, ಮನೆಯಿಂದಾನೆ ಬಿಸ್ನೆಸ್ ಮಾಡು, ತುಂಬಾ ಜನ ಹೇಳ್ತಾರೆ ಈ ತರ ಮಾಡು ಅಂತ. ಬಟ್ ನನಗೆ ನೋಡ ಅಷ್ಟೆಲ್ಲ ನನ್ಗೆ ಮಾಡ್ತೀನಿ ಅಂತ ನನ್ಗ ಅನ್ಸಲ್ಲ. ಸೊ ಗೊತ್ತಿಲ್ಲ ಯಾವ ಟೈಮ್ ಯಾವ ರೀತಿ ತಗೊಂಡೋಗುತ್ತೆ ನಮ್ನ ಅಂತ ಗೊತ್ತಿರಲ್ಲ. ನಾವ್ ಏನೋ ಒಂದ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಜೀವನದಲ್ಲಿ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಬಟ್ ನಮ್ ಲೈಫ್ ಇನ್ನೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಏನು. ಸೊ ದಿನ ಹೇಗ್ ಹೋಗುತ್ತೆ ಹಾಗ ಹೋಗೋಣ ಅಷ್ಟೇ. ನಾನು ಅದೇ ಹೇಳ್ತಿರ್ತೀನಲ್ವಾ, ಜೀವನ ಬಂದಿದ್ದೈತಿ ಸಾಗಿಸ್ತಾ ಇದೆ ಅಷ್ಟೇ. ನಾವ್ ಹೀಗೆ ಆಗ್ತಿವಿ ಹಾಗೆ ಆಗ್ತಿವಿ, ತಲೆಯಲ್ಲಿ ಇರ್ಬೇಕಷ್ಟೇ ಇದು ಮಾಡೋಣ ಅದು ಮಾಡೋಣ ಅಂತ. ಬಟ್ ನಾವ್ ಇದು ಹಾಗೆ ಬಿಡ್ತೀವಿ, ನಾವ್ ಹಾಗೆ ಮಾಡೇ ಬಿಡ್ತೀವಿ ಅಂತೇಳಿ ಅನ್ಕೊಳೋದು ಅದ್ ಮೂರ್ಖತನ. ಲೈಫ್ ಹೇಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗೋಣ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ಚಕ್ಲಿ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗ್ ಬಂದಿತ್ತು. ಕರೆಕ್ಟ್ ಟೇಸ್ಟ್ ಮಾಡ್ತೀನಿ, ಅದೊಂದು ನನಗೆ ನನ್ನಲ್ಲಿ ನನಗೆ ಇಷ್ಟ ಆಗೋದು. ಯಾವ್ದು ವೇಸ್ಟ್ ಮಾಡಲ್ಲ ನಾನು. ಏನಾದ್ರು ಒಂದು ಹೊಸ್ದಾಗಿ ಏನಾದ್ರು ಮಾಡ್ತಾ ಇದ್ದೆ ಅಂದ್ರೂ ನಾನು ವೇಸ್ಟ್ ಮಾಡೋಂಗ್ ಯಾವ್ದು ಮಾಡಲ್ಲ. ಅಟ್ಲೀಸ್ಟ್ ತಿನ್ನೋ ತರ ಆದ್ರೂ ಇದ್ದೇ ಇರುತ್ತೆ. ಯಾವ್ದು ವೇಸ್ಟ್ ಮಾಡಿ ಬಿಸಾಡೋದು ಆ ರೀತಿ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಏನ್ ಗೊತ್ತಾ, ಅಡಿಗೆನೂ ಒಂದು ಕಲೆ. ಕೆಲವೊಬ್ರಿಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಮನೇಲಿ ಇದ್ರೂ ಕೂಡ ಮಾಡೋದಿಕ್ಕೆ ಬರಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದ್ ತರ ಟ್ಯಾಲೆಂಟ್ ಆಯ್ತಾ. ಟೈಮ್ಸ್ ನಮ್ಮ ಅಮ್ಮ ಮಾಡಿದ್ದು ಅಡಿಗೆ ತರ ನನ್ಗ್ ಬರಲ್ಲ. ಓಕೆನಾ. ಸೊ ಒಬ್ಬೊಬ್ರದ್ದು ಒಂದೊಂದು ಕಲೆ ಅದು, ಅದೆಲ್ಲ ಗಾಡ್ ಗಿಫ್ಟ್ ಅಷ್ಟೇ, ಇನ್ನೇನಿಲ್ಲ. ಬಟ್ ಪ್ರಯತ್ನ ಅಂತೂ ಪಡ್ತೀನಿ ನಾನು. ನನ್ಗೇನಾದ್ರೂ ಬೇಕು, ನನ್ಗೇನಾದ್ರೂ ನಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಅಂತೂ ಪಡ್ತೀನಿ. ಅಡಿಗೆ ವಿಚಾರನೇ ಅಂತಲ್ಲ, ಯಾವುದೇ ವಿಚಾರ ಆಗ್ಲಿ ನನ್ಗೇನಾದ್ರೂ ಅದು ಬೇಕು ಅಂತ ಹೇಳಿದ್ರೆ ಪಡ್ಕೊಳೋವರೆಗೂ ಬಿಡಲ್ಲ. ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಅದನ್ನ ಗೆಲ್ಲೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದದು. ಬಟ್ ನಾನು ಪ್ರಯತ್ನ ಪಡ್ತೀನಿ. ಯಾವುದೇ ವಿಚಾರ ಆಗ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ನಾವ್ ಎಷ್ಟು ಅದಕ್ಕೆ ಎಫರ್ಟ್ ಹಾಕ್ತಿವಿ ಅನ್ನೋ ತುಂಬಾ ಮುಖ್ಯ ಆಗುತ್ತೆ. ಸೊ ನಾನು ಅಡಿಗೆದಂತಾನೆ ಹೇಳ್ತಾ ಇಲ್ಲ, ಯಾವ ವಿಚಾರ ಆಗ್ಲಿ. ಓಕೆನಾ. ಸೊ ಎಸ್, ಇದು ಇವತ್ತಿನ ನನ್ನ ಚಕ್ಲಿ ರೆಸಿಪಿ ಎಲ್ಲ ಏನು ನಾನು ಹೇಳ್ತಾ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದು ಎಲ್ಲ. ಜಸ್ಟ್ ಹೇಗ್ ಮಾಡ್ದೆ ಅನ್ನೋದನ್ನ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೇನು ಬೇಕಲ್ಲ. ನಮ್ಮಮ್ಮ ಮಾಡ್ತಾರೆ ಕೆಲವೊಂದು ಚಕ್ಲಿಗೆ, ಅಂದ್ರೆ ಅದಕ್ಕೆ ಶೇಂಗಾ, ಕಡ್ಲೆ, ಅದು ಇದು ಎಲ್ಲಾನು ಹಾಕಿ ಮಾಡ್ತಾರೆ. ಸೊ ಅದಕ್ಕಿಂತ ನನ್ಗೆ ಈ ರೆಸಿಪಿಗಳು ತುಂಬಾನೇ ಬೆಸ್ಟ್ ಅನ್ಸುತ್ತೆ. ಚೆನ್ನಾಗ್ ಕೂಡ ಇರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಚಕ್ಲಿಗಳು. ಸುಮಾರು ತರ ಚಕ್ಲಿ ಕೂಡ ಮಾಡ್ತೀನಿ. ನನ್ಗೆ ಗೊತ್ತಿರಾಗೆ ಒಂದ್ 2-3 ತರ ಚಕ್ಲಿ ಮಾಡ್ತೀನಿ ನಾನು. ಚೆನ್ನಾಗ್ ಒಂದ್ಕಿನ ಒಂದು ಟೇಸ್ಟ್ ಇರುತ್ತೆ. ಸೊ ಇದು ನನ್ನ ಫ್ರೆಂಡ್ಗೋಸ್ಕರ, ಅವಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೊಂಡಿದೀನಿ. ಆಕ್ಚುಲಿ ಈ ವಿಡಿಯೋ ಹಾಕೋಕ್ಕೂ ಮುಂಚೆ ಆಲ್ರೆಡಿ ಅವಳು ಟೇಸ್ಟ್ ಮಾಡ್ಬಿಟ್ಟು ಅವಳು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ಲು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಯಾ ಅಷ್ಟೇ ನೋಡಿ, ಒಂದ್ಕಿನ ಒಂದು ಕಲರ್ಫುಲ್ ಆಗಿ ಬರ್ತಾ ಇದೆ. ಸೊ ಹಾಗೆ ಈ ಕೆಲ್ಸನೆಲ್ಲ ಮುಗಿಸಿ ಇವಾಗ ಅಂದ್ರೆ ಇದು ನಿನ್ನೆ ಶೂಟ್ ಮಾಡಿದ್ದಂತಹ ಚಕ್ಲಿ ವ್ಲಾಗ್ ಇದು. ಸೊ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗಾರ್ಡನ್ ಅಲ್ಲಿ ಕೆಲಸ ಇತ್ತು. ಸ್ವಲ್ಪ ಎಷ್ಟು ಗೊತ್ತಾ, ಡೈಲಿ ಹುಲ್ ಕೀಳ್ತಾನೆ ಇರ್ತೀನಿ, ಮತ್ತೆ ಹುಲ್ ಬೆಳ್ಕೊಳ್ತಾನೆ ಇರುತ್ತೆ. ಔಷಧಿ ಅಂತೂ ಹೊಡಿಯೋದಿಕ್ ಆಗಲ್ಲ, ಬಿಕಾಸ್ ಅವೇ ಪುಟ್ಟಾಗಿ ಇನ್ನ ಇದೆ ಗಿಡಗಳು. ಸೊ ಅದ್ರ ಜೊತೆ ನಾವೇನಾದ್ರು ಔಷಧಿ ಹೊಡಿತಾ ಇದೀವಿ ಅಂದ್ರೆ ದಿನ ಫುಲ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಡೈಲಿ ರೆಗ್ಯುಲರ್ ಆಗಿ ಹೋಗಿ ಹುಲ್ ಕೀಳ್ತಾನೆ ಇರ್ತೀನಿ. ಸೊ ಅದೊಂದು ಡೈಲಿ ರೂಟೀನ್, ಹುಲ್ ಕೀಳೋದು. ಎಲ್ಲ ಜೀವನದಾಗ ಎಲ್ಲಾ ತರನು ಇರ್ಬೇಕು. ಟೈಮ್ಸ್ ನನಗ್ ಒಂದೇ ತರ ಕೆಲಸ ಮಾಡೋದಿಕ್ ಆಗಲ್ಲ ಆಯ್ತಾ. ನನ್ಗೆ ಸ್ವಲ್ಪ ಟೈಮ್ ಅಡಿಗೆ ಮಾಡಿದ್ರೆ ಸ್ವಲ್ಪ ಗಾರ್ಡನ್ ಕಡೆ ಹೋಗ್ತೀನಿ, ಸ್ವಲ್ಪ ಹುಲ್ ಕೀಳ್ತೀನಿ, ಹೂ ಕಿತ್ಕೊಳ್ತೀನಿ, ಮತ್ತೆ ಅಡಿಗೆ ಮಾಡ್ತೀನಿ. ನಾನು ಒಂಥರ ವೆರೈಟಿ ಇರ್ಬೇಕು. ನನಗೆ ಒಂದೇ ತರ ಬೋರಿಂಗ್ ಲೈಫ್, ಬೆಳಿಗ್ಗೆ ಎದ್ದೆ ಇದು ಮಾಡ್ದೆ ಅದು ಮಾಡ್ದೆ. ಸೊ ಒಂದೇ ರೀತಿ ರೂಟೀನ್ ನನ್ಗೆ ಇರ್ಬಾರ್ದು ಗೈಸ್. ನನಗೆ ಒಂಥರ ಇರಿಟೇಟ್ ಆಗ್ಬಿಡ್ತೀನಿ. ನಾನು ಒಂದೇ ಕೆಲಸ, ನಾನ್ ಮಿಷಿನ್ ಅಲ್ಲ ಆಯ್ತಾ ಒಂದೇ ತರ ನಾವು ಮಾಡ್ಲಿಕ್ಕೆ. ನನ್ಗೆ ಚೇಂಜಸ್ ಬೇಕು, ನನ್ಗೆ ಏನ್ ಅನ್ಸುತ್ತೋ ಆ ಕೆಲಸ ಮಾಡ್ಬೇಕು. ಸೊ ನನ್ಗೆ ಆ ತರ ಇಷ್ಟ ಆಗುತ್ತೆ.
ನಾನು ಒಂದು ಕರೆಕ್ಟ್ ಫಾಲೋ ಅಪ್ ಅಂತ ನನ್ಗೆ ಏನಿರಲ್ಲ. ಸೊ ಡೈಲಿ ಒಂದೇ ತರ ರುಟೀನ್ಸ್ ಇರಲ್ಲ, ಒಂದೊಂದೇನೋ ಇರ್ಬೋದೇನೋ, ಡೈಲಿ ಒಂದೇ ತರ ರೆಗ್ಯುಲರ್ ಆಗಿ ಅದೇ ರೀತಿ ಇರಲ್ಲ. ಸೊ ಇವಾಗ ನೋಡ್ತಿರ್ಬೋದು ನೀವು, ನಾನು ಗಾರ್ಡನ್ ಹತ್ರ ಹುಲ್ ಕಿತ್ಕೊಂಡ್ ಬರೋಣ ಅಂತ ಹೇಳಿ ಹೋದೆ, ಬಟ್ ಫುಲ್ ಮೆಸ್ಸಿ ಮೆಸ್ಸಿ ಆಗಿ ಹೋಗ್ಬಿಡಿದೆ. ಡೈಲಿ ಕೀಳ್ತಾನೆ ಇರ್ತೀನಿ, ಡೈಲಿ ರೆಗ್ಯುಲರ್ ಆಗಿ ಹುಲ್ ಆಗ್ತಾನೆ ಇರುತ್ತೆ. ಬಟ್ ಸೊಪ್ಪು ಮಾತ್ರ ಎಷ್ಟು ಚೆನ್ನಾಗಿ ಬಿಟ್ಟಿರುತ್ತೆ ನಮ್ ಗಾರ್ಡನ್ ಅಲ್ಲಿ ಅಂದ್ರೆ ಸಿಕ್ಕಾಬಟ್ಟೆ ಅಂದ್ರೆ ಸೊಪ್ಪುಗಳು ಬಿಟ್ಟಿರುತ್ತೆ. ಅದೆಷ್ಟು ಸಲ ತಿಂದಿದೀವೋ ಏನೋ, ಬಟ್ ಶೂಟ್ ಮಾಡಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ಹಾಕ್ತೀನಿ. ನೀವು ಕೂಡ ಎಂಜಾಯ್ ಮಾಡಿ ನೋಡಿ. ನಿಮ್ಮ ಮನೆ ಹತ್ರ ಜಾಗ ಇದೆ, ಸ್ವಲ್ಪ ಸೊಪ್ಪುಗಳನ್ನೆಲ್ಲ ಫ್ರೆಶ್ ಆಗಿ ಸೊಪ್ಪುಗಳನ್ನೆಲ್ಲ ಅದನ್ನು ಹಾಕೊಳ್ಳಿ, ಓಕೆನಾ? ಅಷ್ಟೇ. ಬನ್ನಿ ನಮ್ ಗಾರ್ಡನ್ ಕೂಡ ಹೇಗಿದೆ ಏನು ಎಲ್ಲ ತೋರ್ಸೋಣ. ಮೋಸ್ಟ್ಲಿ ಇದು ಲೆಂತಿ ವ್ಲಾಗ್ ಆಗುತ್ತೆ, ನೋಡೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ, ಅಥವಾ ಓಕೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕ್ತೀನಿ ನನ್ನ ಗಾರ್ಡನ್ ಹೇಗಿತ್ತು ಏನು ಎತ್ತ ಎಲ್ಲ ಅಂತ, ಓಕೆನಾ? ಗಾರ್ಡನ್ ಹತ್ರ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ನಮ್ಮ ಗಾರ್ಡನ್. ಸ್ವಲ್ಪ ಸೊಪ್ಪು ಎಲ್ಲ ಕಿತ್ಕೊಂಡು ಹೋಗ್ಬೇಕಾಯ್ತು, ಸೊಪ್ಪು ಎಲ್ಲ ಕಿತ್ಕೋಬೇಕು ಇವಾಗ. ಸೊ ಓಕೆ, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ, ಓಕೆನಾ? ಸೊ ಇವತ್ತೇ 2 ವ್ಲಾಗ್ ಆಗೋಗುತ್ತೆ ಅನಿಸುತ್ತೆ. ಸೊ ಮೋಸ್ಟ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಒಂದು ವ್ಲಾಗ್. ಹಾಗೆ ನನ್ನ ಗಾರ್ಡನಿಂದ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪು ಎಲ್ಲ ಕಿತ್ಕೋಬೇಕು ಇವಾಗ. ಸೊ ಓಕೆ, ಸ್ವಲ್ಪ ಏನಾದರೂ ತೊಗೊಂಬರ್ತೀನಿ, ಕಿತ್ಕೊಂಡು ಹೋಗೋ ಪುಟ್ಟಿ ಏನಾದರೂ ತೊಗೊಂಬರ್ತೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.